ವಿಷಕರಿ, ಈಗ ನಾವು ಹೇಳ್ತಿರುವಂತ ಈ ಒಂದು ಘಟನೆ ಆಗಿದ್ದು ಇಲ್ಲಿಂದ 2 ವರ್ಷಗಳ ಹಿಂದೆ, ಅಂದ್ರೆ 2022ರ ಏಪ್ರಿಲ್ ತಿಂಗಳಲ್ಲಿ. ಅವತ್ತು ಒಂದಿನ ಒಬ್ಬ ಅಜ್ಜಿ ತನ್ನ 9 ವರ್ಷ ವಯಸ್ಸಿನ ಮೊಮ್ಮಗಳಿಗೆ ಅಂಗಡಿಗೆ ಹೋಗಿ ಬರೋದಿಕ್ಕೆ ಹೇಳಿರ್ತಾರೆ. ಆ ಬಾಲಕಿ ಆಗಷ್ಟೇ ಸಂಜೆ ಶಾಲೆಯನ್ನು ಮುಗಿಸಿ ಮನೆಗೆ ಬಂದಿದ್ಲು. ಅಜ್ಜಿ ಹೇಳದಂತೆ ಸ್ವಲ್ಪ ದೂರದಲ್ಲಿದ್ದಂತ ಅಂಗಡಿಗೆ ಹೋದಂತ ಹುಡುಗಿ ಮತ್ತೆ ವಾಪಸ್ ಬರ್ಲೇ ಇಲ್ಲ. ಎಲ್ಲಿ ಹೋದ್ಲಪ್ಪ ಈ ಹುಡುಗಿಂತ ಹುಡುಕ್ತಾ ಹೊರಡೋರಿಗೆ ಆ ಬಾಲಕಿ ಅತ್ಯಂತ ದಾರುಣಮಯವಾಗಿ ಕೊಲೆಯಾದಂತ ಸ್ಥಿತಿಯಲ್ಲಿ ಸಿಕ್ಕಿದ್ಲು. ಇದೇ ತರ ಶ್ರೀಲಂಕಾದ ಗಣೇಶಪುರಂ ಎಂಬ ಬೇರೆ ಊರಲ್ಲೂ ಕೂಡ 16 ವರ್ಷ ವಯಸ್ಸಿನ ಯುವತಿ ಕೂಡ ಇದೇ ರೀತಿ ನಿಗೂಢ ರೀತಿಯಲ್ಲಿ ಕಣ್ಮರೆಯಾಗಿದ್ಲು. ವಿಷಕರಿ, ಮೊದಲು ಈ ಒಂದು ಘಟನೆ ಬಗ್ಗೆನೆ ಶುರು ಮಾಡೋಣ. ವಿಷಕರಿ, ಅದು ಗಣೇಶಪುರಂ ಎಂಬ ಊರು. ಅಲ್ಲಿ 16 ವರ್ಷದ ರಾಜೇಂದ್ರನ್ ಯದೋಶಿ ಎಂಬ ಯುವತಿ ತನ್ನ ಗಾರ್ಡಿಯನ್ ಜೊತೆ ವಾಸ ಮಾಡ್ತಿದ್ಲು. ಈಕೆ ತಂದೆ ತಾಯಿ ತೀರು ಹೋಗಿದ್ರು. ಹೀಗಾಗಿ ಈ ಬಾಲಕಿ ತನ್ನ ಮಾವನ ಆರೈಕೆಯಲ್ಲೇ ಅವ್ರ ಮನೇಲೇನೆ ಇದ್ಲು. ಅಲ್ಲಿಂದಲೇ ಸ್ವಲ್ಪ ದೂರದಲ್ಲಿ ಇದ್ದಂತ ಸ್ಕೂಲ್ಗೆ ಹೋಗಿ ಬಂದು ಮಾಡ್ತಿದ್ಲು. ಇದೇ ತರ ಅವತ್ತು ಶಾಲೆ ಮುಗಿಸಿ ಬಂದಂತ ಈ ಯುವತಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳೋದವಳು ಮತ್ತೆ ವಾಪಸ್ ಬರ್ಲೇ ಇಲ್ಲ. ಅವಳು ಏನಾದ್ಲು, ಎಲ್ಲಿಗೆ ಹೋದ್ಲು ಅಂತ ಮನೆಯವರೆಲ್ಲ ಗಾಬರಿಯಾಗಿ ಎಲ್ಲಾ ಕಡೆ ಹುಡುಕಾಟವನ್ನ ನಡೆಸ್ತಾರೆ. ಆಕೆ ಮನೆಯ ಅಕ್ಕಪಕ್ಕದವರು ಕೂಡ ಆಕೆಗಾಗಿ ಎಲ್ಲಾ ಕಡೆ ಹುಡುಕ್ತಾರೆ. ಆದ್ರೂ ಕೂಡ ಎಲ್ಲೂ ಅವಳ ಸುಳಿವು ಸಿಗೋದೇ ಇಲ್ಲ. ಯಾವಾಗ ಅವಳು ಸಿಗಲ್ವೋ ಆಗ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೀಗೆ ನಮ್ಮ ಮಗಳು ಸ್ವಲ್ಪ ಹೊತ್ತಿಂದ ಕಣ್ಮರೆಯಾಗಿದ್ದಾಳೆ ಅಂತ ಅವರು ಒಂದು ಮಿಸ್ಸಿಂಗ್ ರಿಪೋರ್ಟ್ ಅನ್ನ ಫೈಲ್ ಮಾಡ್ತಾರೆ. ಅವಳು ಯಾವತ್ತೂ ಕೂಡ ಈ ರೀತಿ ಮಾಡ್ದೋಳೆ ಅಲ್ಲ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಮನೆಯವರಿಗೆಲ್ಲ ಹೇಳಿನೇ ಹೋಗ್ತಾ ಇದ್ಲು. ಈಗ ಅವಳು ಕಾಣದೇ ಇರೋದ್ರಿಂದ ತುಂಬಾ ಗಾಬರಿಗೆ ಇಡದಂತವ್ರು ಪೊಲೀಸರ ಬಳಿ ಹೋಗಿ ಅವಳನ್ನ ಪತ್ತೆ ಹಚ್ಚಿಕೊಡುವಂತೆ ಮನವಿಯನ್ನ ಮಾಡ್ತಾರೆ. ದೂರನ್ನ ಸ್ವೀಕಾರ ಮಾಡುವಂತ ಪೊಲೀಸರು ಕೂಡ ಅವಳನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಈ ಕಡೆ ಅವಳ ಮನೆಯವರು ಹಾಗೂ ಊರಿನ ಇತರ ಜನ ಕೂಡ ಅವಳಿಗಾಗಿ ಎಲ್ಲಾ ಕಡೆ ಹುಡುಕಾಡ್ತಾರೆ. ಹೀಗಿರುವಾಗ ಅಲ್ಲಿದ್ದಂತ ಸ್ವಲ್ಪ ದೂರದಿಂದ ನಿರ್ಜನ ಸ್ಥಳವೊಂದರಲ್ಲಿ ಒಂದು ಪಾಳು ಬಿದ್ದಂತ ಬಾವಿ ಕಡೆ ಅವ್ರ ಗಮನ ಹೋಗುತ್ತೆ. ಅದರ ಒಳಗ್ ನೋಡಿದಾಗ ಅವಳ ನಿಸ್ತೇಜ ಶರೀರ ಅಲ್ಲಿ ತೇಲ್ತಾ ಇತ್ತು. ಇದನ್ನ ನೋಡಿದಂತ ಜನರು ಬೆಚ್ಚಿ ಬಿದ್ದು ಸುತ್ತಮುತ್ತ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕಾಡ್ತಾರೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಹಳೆ ಮನೆ ಕಾಣಿಸುತ್ತೆ. ಆ ಪಾಳು ಬಿದ್ದ ಮನೆ ಬಳಿ ಅವಳ ಚಪ್ಪಲಿ ಹಾಗೂ ನೋಟ್ಬುಕ್ ಕೂಡ ಅಸ್ತವ್ಯಸ್ತವಾಗಿ ಬಿದ್ದದ್ದು ಅವ್ರ ಗಮನಕ್ಕೆ ಬರುತ್ತೆ. ಅಲ್ಲಿಂದ 100 ಮೀಟರ್ ದೂರದಲ್ಲಿದ್ದಂತ ಅನಾಥ ಕಟ್ಟಡದ ಒಳಗೆ ಹೋಗಿ ನೋಡಿದಾಗ ಅಲ್ಲೂ ಕೂಡ ಒಂದಷ್ಟು ವಸ್ತುಗಳು ಅವ್ರ ಗಮನಕ್ಕೆ ಬರ್ತವೆ. ಅಲ್ಲೊಂದ್ ಕಡೆ ಮೂಲೆಯಲ್ಲಿ ಖಾಲಿಯಾದಂತ ಮದ್ಯದ ಬಾಟಲ್ಗಳು, ಬಿಯರ್ ಬಾಟಲ್, ಸಿಗರೇಟ್ ಹಾಗೂ ಬೀಡಿಯ ತುಂಡುಗಳು ಸಿಕ್ಕಿದ್ವು. ಸ್ಥಳಕ್ಕೆ ಅದಾಗ್ಲೇ ಫೋರೆನ್ಸಿಕ್ ತಂಡದವರು ಕೂಡ ಬಂದಿದ್ರು. ನಂತರ ಅವರು ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸಾಗಿಸ್ತಾರೆ. ಈ ಬಾಲಕಿ ಮೇಲೆ ವಿಕೃತ ಅತ್ಯಾಚಾರ ಎಸಗಿ ನಂತರ ಕೊಲೆ ಮಾಡಿ ಬಾವಿಗೆ ಹಾಕಲಾಗಿತ್ತು. ಈ ಒಂದು ವಿಷಯ ಮೇಲ್ನೋಟಕ್ಕೆ ಪೊಲೀಸರಿಗೆ ಗೊತ್ತಾಯ್ತು. ಆದ್ರೂ ಕೂಡ ಅವರು ಮರಣೋತ್ತರ ವರದಿಗಾಗಿ ಕಾಯ್ತಿದ್ರು. ಈಗ ಪೊಲೀಸರು ಆಕೆಯ ಪರಿಚಿತರು, ಆಪ್ತರು ಹಾಗೂ ಇತರ ನೆರೆಹೊರೆಯವರೆಲ್ಲರನ್ನೂ ಕೂಡ ಈ ಬಗ್ಗೆ ವಿಚಾರಣೆ ಮಾಡೋದಿಕ್ಕೆ ಮುಂದಾಗ್ತಾರೆ. ಆದ್ರೆ ಯಾರಿಂದನೂ ಕೂಡ ಸಮರ್ಪಕವಾದಂತ ಉತ್ತರ, ಮಾಹಿತಿ ಸಿಗಲ್ಲ. ಅಷ್ಟರಲ್ಲಿ ಅವಳ ಮರಣೋತ್ತರ ವರದಿ ಕೂಡ ಬಂದಿತ್ತು. ಅವಳ ಮೇಲೆ ಅತ್ಯಾಚಾರ ನಡೆದು ಕೊಲೆಯಾಗಿದೆ ಅಂತ ಪೊಲೀಸರು ಭಾವಿಸಿದ್ರು. ಆದ್ರೆ ವರದಿ ಬೇರೆನೆ ಹೇಳ್ತಿತ್ತು. ಅದರಲ್ಲಿ ವೈದ್ಯರು ಏನ್ ಹೇಳಿದ್ರು ಅಂದ್ರೆ, ಬಾವಿಯ ಕಲುಷಿತವಾದಂತ ನೀರು ಸಾಕಷ್ಟು ಪ್ರಮಾಣದಲ್ಲಿ ಅವಳ ದೇಹದ ಒಳಗೆ ಸೇರಿ ಅವಳು ಉಸಿರಾಡಲಾಗದೆ ಪ್ರಾಣ ಬಿಟ್ಟಿದ್ದಾಳೆ. ಅವಳ ದೇಹದ ಮೇಲೆ ಎಲ್ಲೂ ಕೂಡ ಅತ್ಯಾಚಾರದಂತ ಗಾಯಗಳಾಗ್ಲಿ ಅಥವಾ ಗುರುತುಗಳಾಗ್ಲಿ ಇಲ್ಲ ಅಂತ ವರದಿ ಬರೆದಿದ್ರು. ಈ ಒಂದು ರಿಪೋರ್ಟ್ ಅನ್ನು ಕೇಳಿ ಪೊಲೀಸರೇ ಅಚ್ಚರಿಗೆ ಈಡಾಗಿದ್ರು. ಹಾಗಾದ್ರೆ ಇವಳು ಸತ್ತಿದ್ ಹೇಗೆ? ಅವಳೇ ಏನಾದ್ರೂ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಲ ಅಥವಾ ಯಾರಾದ್ರೂ ಅವಳನ್ನ ಬಲವಂತವಾಗಿ ಅದರಲ್ಲಿ ನೂಕುದ್ರ? ಅವಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅವಳ ಚಪ್ಪಲಿ ಹಾಗೂ ನೋಟ್ಬುಕ್ ಯಾಕೆ ಕಟ್ಟಡದ ಹತ್ರ ಇದ್ವು? ಅವಳು ಸಾಯೋದಕ್ಕಿಂತಾನೆ ಬಂದಿದ್ರೆ ಅವುಗಳ ಜೊತೆನೆ ಬಾವಿಗೆ ಬೀಳ್ಬಹುದಾಗಿತ್ತಲ್ಲ ಅಂತ ಪೊಲೀಸರು ಗೆಸ್ ಮಾಡ್ತಾರೆ. ಮೇಲಾಗಿ ಅಲ್ಲಿಂದ 100 ಮೀಟರ್ ದೂರದ ಕಟ್ಟಡದಲ್ಲಿ ಇತರ ವಸ್ತುಗಳು ಕೂಡ ಅಸಹಜ ರೀತಿಯಲ್ಲಿ ಪತ್ತೆಯಾಗಿದ್ದು ಇವರ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಹಾಗಾದ್ರೆ ಇವೆಲ್ಲ ಕೊಲೆಗಳಿಗೆ ಸಾಕ್ಷಿನೇ ಅಲ್ವಾ? ಮತ್ತೆ ಇವಳನ್ನ ಕೊಂದು ಮುಗಿಸಿದ್ ಯಾರು? ಯಾಕೆ ಕೊಂದ್ರು? ಅದಕ್ಕೇನ್ ಕಾರಣ ಅಂತ ಪೊಲೀಸರಿಗೆ ಗೊತ್ತಾಗ್ಲಿಲ್ಲ. ಜೂನ್ 1ನೇ ತಾರೀಕಿನಂದು ಶವದ ಎಲ್ಲಾ ಮರಣೋತ್ತರ ವರದಿಗಳು ಕೂಡ ಮುಗಿದು ಅದನ್ನ ಆಕೆ ಪಾಲಕರಿಗೆ ವಹಿಸಿಕೊಡ್ತಾರೆ. ಜೂನ್ 2ನೇ ತಾರೀಕಿನಂದು ಅದೇ ಊರಿನಲ್ಲಿ ಅವಳ ಅಂತ್ಯಕ್ರಿಯೆ ಎಲ್ಲಾ ವಿಧಿವಿಧಾನದೊಂದಿಗೆ ಆಕೆ ಆಪ್ತ ಬಂಧುಗಳ ಸಮಕ್ಷಮದಲ್ಲಿ ನೆರವೇರುತ್ತೆ. ವಿಷಕರಿ, ಈ ಒಂದು ಕೇಸ್ ಬಗ್ಗೆ ಹೆಚ್ಚಿನ ಯಾವುದೇ ಅಪ್ಡೇಟ್ ಕೂಡ ಇದುವರೆಗೂ ಸಿಕ್ಕಿಲ್ಲ. ಪೊಲೀಸರು ಕೂಡ ಇದ್ರ ಬಗ್ಗೆ ಏನೂ ಕೂಡ ಮಾಹಿತಿ ಸಿಗದೆ ಈ ಒಂದು ಕೇಸನ್ನ ಮುಚ್ಚಾಕಿದ್ದು ಕೊನೆಗೆ ಅವಳು ಏನಾದ್ಲು ಅಂತ ಯಾರಿಗೂ ಗೊತ್ತಾಗ್ಲೇ ಇಲ್ಲ. ಇನ್ನು ಈಗ ಮುಂಬೈನಲ್ಲಿ ಆದಂತ ಇದೇ ತರಹದ ಇನ್ನೊಂದು ಕೇಸ್ ಬಗ್ಗೆ ತಿಳಿಯೋಣ. ವಿಷಕರಿ, ನಾವೀಗ ಹೇಳೋದಕ್ಕೆ ಹೊರಟಿರುವಂತ ಈ ಒಂದು ಘಟನೆ ಮುಂಬೈನಲ್ಲಿ ನಡೆದದ್ದು. ಅದು 2019ರ ಏಪ್ರಿಲ್ 4ನೇ ತಾರೀಕು. ಸ್ಥಳ ಮುಂಬೈ. ಇಲ್ಲಿಯ ಛತ್ರಪತಿ ಶಿವಾಜಿ ಏರ್ಪೋರ್ಟ್ ಹತ್ರ ಇರುವಂತ ಜುಹು ನಗರದ ಆ ಒಂದು ಜನಭರಿತ ಏರಿಯಾದಲ್ಲಿ ಒಂದು ಸುಂದರವಾದಂತ ಕುಟುಂಬ ವಾಸ ಇತ್ತು. ಆ ಒಂದು ಕುಟುಂಬದಲ್ಲಿ 9 ವರ್ಷದ ಶಾಲಾ ಹುಡುಗಿ ಕೂಡ ಇದ್ಲು. ಅದೊಂದಿನ ಶಾಲೆ ಮುಗಿಸಿ ಮನೆಗೆ ಬಂದಂತ ಅವಳು ತನ್ನ ತಾಯಿಗೆ ಹುಷಾರ್ ಇಲ್ಲದೆ ಇರೋದನ್ನ ನೋಡಿ ಬೇಜಾರಾಗ್ತಾಳೆ. ಅವರಮ್ಮಂಗೆ ಏನಾಯ್ತಮ್ಮ ಅಂತ ಕೇಳ್ತಾಳೆ. ಅವ್ರ ತಾಯಿಗೆ ಸ್ವಲ್ಪ ತಲೆನೋವು ಹಾಗೂ ಜ್ವರ ಇತ್ತು. ಹೀಗಾಗಿ ಅವರು ರೆಸ್ಟ್ ಮಾಡ್ತಾ ಇದ್ರು. ಆಗ ಅವ್ರ ಮನೇಲಿದ್ದಂತ ಅವರಜ್ಜಿ ಪಕ್ಕದ ಟೀ ಅಂಗಡಿಗೆ ಹೋಗಿ ಒಂದು ಬಿಸಿ ಚಾ ತಗೊಂಡು ನಿಮ್ಮ ತಾಯಿಗೆ ತಂದ್ಕೊಡು ಅಂತ ಹೇಳಿದ್ರು. ನಂತರ ಸೀದಾ ಅಂಗಡಿಗೆ ಹೋದಂತ ಆ 9 ವರ್ಷ ವಯಸ್ಸಿನ ಹುಡುಗಿ ಮತ್ತೆ ಮನೆಗೆ ವಾಪಸ್ ಬರ್ಲೇ ಇಲ್ಲ.
ತುಂಬಾ ಹೊತ್ತು ಕಳೆದ್ರೂ ಕೂಡ ಅವಳು ಮನೆಗೆ ಬರ್ದೇ ಇದ್ದಾಗ ಅವತ್ತೇ ಸಂಜೆ ಸುಮಾರು 7 ಗಂಟೆಗೆ ಜೋ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಒಂದು ದೂರನ್ನು ಕೂಡ ದಾಖಲು ಮಾಡ್ತಾರೆ. ದೂರನ್ನ ಪರಿಗಣಿಸಿದಂತ ಪೊಲೀಸರು ತಕ್ಷಣ ಕಾರ್ಯೋನ್ಮುಖರಾಗಿ ಅವಳನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಇಂಥ ಘಟನೆ ಆದಾಗ ಸಾಮಾನ್ಯವಾಗಿ ಮೊದಲು ಈ ಏರಿಯಾದ ಎಲ್ಲರನ್ನೂ ಕೂಡ ಅಥವಾ ಆ ಮನೆಯ ಸುತ್ತಮುತ್ತ ಇರೋರನ್ನ ವಿಚಾರಣೆ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ಪೊಲೀಸರು ಅದೇ ಕೆಲಸವನ್ನ ಮಾಡ್ತಾರೆ. ಸುತ್ತಮುತ್ತ ಇದ್ದಂತ ಎಲ್ಲರ ಬಗ್ಗೆ ಅವರು ತನಿಖೆಯನ್ನು ಮಾಡುವಾಗ ಬಹುತೇಕ ಜನರಲ್ಲ ಅದೇ ಏರಿಯಾದಲ್ಲಿ ವಾಸ ಇದ್ದಂತ ವ್ಯಕ್ತಿಗಳೇ ಆಗಿದ್ರು. ಆದ್ರೆ ಒಬ್ಬ ವ್ಯಕ್ತಿ ಕಡೆ ಕೈ ತೋರಿಸ್ತಾ ನಮ್ಗ್ಯಾಕೋ ಅವನ ಮೇಲೆ ಅನುಮಾನ ಇದೆ, ಯಾಕೆಂದ್ರೆ ಆ ಹುಡುಗಿ ನಾಪತ್ತೆಯಾದಾಗಿಂದ ಅವನು ಕೂಡ ಕಾಣ್ತಿಲ್ಲ, ಹೀಗಾಗಿ ಅವನನ್ನ ಹಿಡಿದ್ರೆ ಈ ಬಗ್ಗೆ ಏನಾದ್ರೂ ಗೊತ್ತಾಗಬಹುದು ಅಂತ ಜನ ಕೂಡ ಹೇಳ್ತಾರೆ. ಬಹಳಷ್ಟು ಜನ ಅವನ ಕಡೆ ಬೊಟ್ಟನ್ನ ಮಾಡಿ ತೋರಿಸಿದಾಗ ಪೊಲೀಸರು ಕೂಡ ಸುಮ್ನೆ ಕೂರೋದಿಲ್ಲ. ಅವರು ಅವನ ಹಿನ್ನೆಲೆಯನ್ನ ಚೆಕ್ ಮಾಡ್ತಾರೆ. ಆ ವ್ಯಕ್ತಿ ಹೆಸರು ಚಿನ್ನತಂಬಿ ದೇವೇಂದ್ರನ್. ಅವರು ಹುಡುಕಾಟ ಮಾಡದಂತ ಮರುದಿನನೇ ಅಂದ್ರೆ ಏಪ್ರಿಲ್ 5ನೇ ತಾರೀಕಿನಂದು ಈ ಚಿನ್ನತಂಬಿ ಅಲ್ಲೇ ಯಾವುದೋ ಒಂದು ಮನೆಯಲ್ಲಿ ಅವ್ರಿಗೆ ಪತ್ತೆ ಆಗ್ತಾನೆ. ಅವನನ್ನ ತಕ್ಷಣ ಹಿಡಿದಂತ ಪೊಲೀಸರು ಅವರ ಸ್ಟೈಲ್ ಅಲ್ಲಿ ವಿಚಾರಣೆ ಮಾಡಿದಾಗ ಅವನು ಬೇಗ ಈ ಬಗ್ಗೆ ಹೌದು ಸರ್ ನಾನೇ ಇದನ್ನ ಮಾಡಿದ್ದು ಅಂತ ಒಪ್ಕೊಂಡಿದ್ದ. ಈ ಒಂದು ಕೇಸ್ ಬಗ್ಗೆ ಅವನು ಕನ್ಫೆಷನ್ ಮಾಡ್ಕೊಂಡಂತ ವಿಷಯಗಳು ಈ ರೀತಿ ಇದ್ವು. ಅವತ್ತು ಆ ಹುಡುಗಿ ತಾಯಿಗಾಗಿ ಚಹಾವನ್ನ ತರೋದಕ್ಕೆ ಹೋದಂತವಳು ಆ ಜನಭರಿತ ರಸ್ತೆಯಲ್ಲಿ ನಡೆದು ಬರ್ತಿದ್ಲು. ಅದೇ ಒಂದು ಸಮಯದಲ್ಲಿ ಈ ಚಿನ್ನತಂಬಿ ರೋಡಲ್ಲಿ ನಡ್ಕೊಂಡು ಬರ್ತಿದ್ದ. ಆಗ ಅವನ ಕೆಟ್ಟ ದೃಷ್ಟಿ ಈ ಬಾಲಕಿ ಮೇಲೆ ಬೀಳುತ್ತೆ. ಅವನು ಕೆಲವು ದಿನಗಳಿಂದ ಅವಳ ಮೇಲೆ ಕಣ್ಣನ್ನ ಹಾಕಿದ್ದ. ಈಗ ಅವಳು ಒಬ್ಬಳೆ ಬರೋದನ್ನ ನೋಡಿ ಅವನಿಗೆ ಏನೇನೋ ಅಸಂಬದ್ಧ ಯೋಚನೆಗಳು ಬಂದಿದ್ವು. ಅವಳನ್ನ ಅಟ್ಟಗಟ್ಟವನು ಎಲ್ಲಿ ಹೋಗ್ತಾ ಇದೆಯಾ ಪುಟ್ಟಿ ಅಂತ ಕೇಳಿದ್ದ. ಆಗ ಅವಳು ನಮ್ಮಮ್ಮನಿಗೆ ಟೀ ತರೋದಕ್ಕೆ ಹೋಗ್ತಿದ್ದೀನಿ, ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿದ್ಲು. ಆಗ ಇವನು ನಿಮ್ ತಾಯಿ ಈಗ ನನ್ ಜೊತೆ ಇದ್ದಾರೆ, ನಿನ್ನನ್ನ ಕರ್ಕೊಂಬರಕ್ಕೆ ಹೇಳಿದರೆ ಬಾ ಅಂತ ಅವಳನ್ನ ಕರೆದಿದ್ದ. ಆದ್ರೆ ಪಾಪ ಈ ಚಿಕ್ಕ ಹುಡುಗಿಗೆ ಅವನಲ್ಲಿ ಇದ್ದಂತ ಆ ದುರ್ಬುದ್ಧಿ ಅರ್ಥ ಆಗ್ಲಿಲ್ಲ. ಏನೋ ನಿಜ ಇರಬಹುದು ಅಂತ ಹೇಳಿ ಅವಳು ಕೂಡ ಅವನ ಹಿಂದೆ ಹೋಗ್ತಾಳೆ. ಅಲ್ಲೊಂದ್ ಕಡೆ ನಿರ್ಜನ ಪಾಳು ಬಿದ್ದಂತ ಕಟ್ಟಡದ ಹತ್ರ ಇವಳನ್ನ ಕರ್ಕೊಂಡು ಹೋದಂತ ಅವನು ಒಂಟಿಯಾಗಿ ಅಸಹಾಯಗಳಾಗಿದ್ದಂತ ಅವಳಿಗೆ ಹೊಡೆದು ಬಡದು ಬಲವಂತದ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನಿಸಿದ್ದ. 9 ವರ್ಷದ ಹುಡುಗಿಂತನೂ ಕೂಡ ನೋಡದೆ ಮೃಗದ ತರ ವರ್ತನೆ ಮಾಡಿ ಅವಳ ಮೇಲೆ ಅತ್ಯಾಚಾರ ಮಾಡಿ ತದನಂತರ ಅಲ್ಲಿದ್ದಂತ ಒಂದು ದೊಡ್ಡ ಸೈಜ್ಗಳನ್ನ ಅವಳ ಮೇಲೆ ಎತ್ತಾಕಿ ಸಾಯಿಸಿದ್ದ. ಈ ಬಳಿಕ ಶವವನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಗಡೆ ಬಂದಿದ್ದ. ಮತ್ತೆ ಅದೇ ದಿನ ರಾತ್ರಿ ಸುಮಾರು 2 ಗಂಟೆಗೆ ಅಲ್ಲಿಗೆ ಹೋಗಿ ಆ ಒಂದು ಶವವನ್ನು ಎಳ್ಕೊಂಡು ಬಂದು ಅಲ್ಲೇ ಇದ್ದಂತ ಒಂದು ಸಾರ್ವಜನಿಕ ಶೌಚಾಲಯದ ಸೆಪ್ಟಿಕ್ ಟ್ಯಾಂಕ್ ನ ಒಳಗೆ ಹಾಕಿ ಮುಚ್ಚುತ್ತಾನೆ. ಇದಾದ್ಮೇಲೆ ಏನು ಕೂಡ ನಡೆದೇ ಇಲ್ಲ ಅಂತ ಅಲ್ಲಿಂದ ಸೈಲೆಂಟ್ ಆಗಿ ಎಸ್ಕೇಪ್ ಆಗಿದ್ದ. ಇದಿಷ್ಟು ಕೂಡ ಅವನು ಬಾಯ್ಬಿಟ್ಟಂತ ಸಂಗತಿ. ಇದಕ್ಕೆ ಸಾಕ್ಷಿಯಾಗಿ ಅವನ ಶರ್ಟ್ ಮೇಲೆ ಆ ಬಾಲಕಿಯ ರಕ್ತದ ಕಲೆ ಕೂಡ ಇತ್ತು. ಅದನ್ನ ಲ್ಯಾಬ್ ನಲ್ಲಿ ಚೆಕ್ ಮಾಡಿಸಿದಾಗ ಆ ಒಂದು ರಕ್ತದ ಮಾದರಿ ಈ ಬಾಲಕಿಗೆ ಹೋಲಿಕೆಯಾಗುತ್ತೆ. ಅದಲ್ಲದೆ ಇವನು ಅವಳ ಕೈ ಹಿಡಿದು ನಿರ್ಜನ ಸ್ಥಳಕ್ಕೆ ಕೊಂಡೊಯ್ದಂತ ದೃಶ್ಯ ಕೂಡ ಅಲ್ಲಿ ಒಂದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು. ಇದೆಲ್ಲದರ ಆಧಾರದ ಮೇಲೆ ಅವನೇ ಕೊಟ್ಟಂತ ಹೇಳಿಕೆ ಮೇರೆಗೆ ಅವನೇ ತಪ್ಪಿತಸ್ಥಂತ ಪೊಲೀಸ್ ಅವನನ್ನ ಕೋರ್ಟ್ಗೆ ಒಪ್ಪಿಸ್ತಾರೆ. ಈ ಒಂದು ವಿಷಯ ಹೊರಗಡೆ ಲೀಕ್ ಆಗ್ತಿದ್ದ ಹಾಗೇನೆ ಜನ ಪೊಲೀಸ್ ಸ್ಟೇಷನ್ ಎದುರುಗಡೆ ನಿಂತು ಅವನಿಗೆ ಸಾರ್ವಜನಿಕವಾಗಿ ನೇಣು ಹಾಕಿ ಅಂತ ಆಗ್ರಹಿಸೋದಿಕ್ಕೆ ಶುರು ಮಾಡಿದ್ರು. ಇನ್ನೂ ಒಂದಷ್ಟು ಜನ ನಿಮ್ಮ ಕಾನೂನು ಗೊತ್ತಿದೆ, ನಿಮ್ಮ ಕೈಲಿ ಅವನನ್ನ ಏನು ಮಾಡೋದಕ್ಕಾಗಲ್ಲ, ಸುಮ್ನೆ ಅವನನ್ನ ನಮ್ಗೆ ಒಪ್ಪಿಸ್ಬಿಡಿ, ನಾವೇ ಅವನಿಗೆ ಒಂದು ಗತಿ ಕಾಣಿಸ್ತೀವಿ ಅಂತ ಕೂಗಾಡಿದ್ರು. ಚಿಕ್ಕ ಅಪ್ರಾಪ್ತ ಬಾಲಕಿಂತನೂ ಕೂಡ ನೋಡದೆ ಈ ರೀತಿ ಅವಳನ್ನ ಅನುಭವಿಸಿ ಕೊಂದಂತ ಆ ಪಾಪಿಗೆ ಯಾವ ಶಿಕ್ಷೆ ಕೊಟ್ಟರು ಕೂಡ ಕಡಿಮೆ ಅಂತ ಜನ ಮಾತನಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ. ಆಗ ಪೊಲೀಸರು ದೊಡ್ಡ ಮೈಕ್ಗಳಲ್ಲಿ ನೋಡಿ ದಯವಿಟ್ಟು ಶಾಂತರಾಗಿ, ನಿಮ್ಮ ಕೋಪ, ತಾಪ, ಸಿಟ್ಟು, ಅಸಹನೆ ಹಾಗೂ ಅಸಮಾಧಾನ ನಮಗೂ ಕೂಡ ಅರ್ಥ ಆಗುತ್ತೆ. ನಾವು ಕೂಡ ಕಳೆದ 3 ದಿನಗಳಿಂದ ಮನೆಗೆ ಹೋಗಿಲ್ಲ, ನಿದ್ರೆ ಕೂಡ ಮಾಡಿಲ್ಲ. ಈ ಒಂದು ಕೇಸ್ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಂಡು ತನಿಖೆ ಮಾಡ್ತಿದ್ದೇವೆ. ಈ ಬಾಲಕಿಗೆ ಈ ರೀತಿ ಅನ್ಯಾಯ ಆಗಿರೋದು ನಮಗೂ ಕೂಡ ಸಾಕಷ್ಟು ನೋವನ್ನ ತಂದಿದೆ. ಇನ್ಮೇಲೆ ಇಂಥ ಘಟನೆಗಳು ಇಲ್ಲೆಲ್ಲೂ ಕೂಡ ನಡೆದಿರೋ ಹಾಗೆ ನಾವು ನೋಡ್ಕೊಳ್ತೀವಿ ಅಂತ ಮಾತು ಕೊಟ್ಟಿದ್ರು. ಅದಲ್ಲದೆ ಇವನು 2013ರಲ್ಲೂ ಕೂಡ ಇದೇ ತರ 5 ವರ್ಷದ ಬಾಲಕಿ ಮೇಲೆ ಲೈಂಗಿಕ ಅತ್ಯಾಚಾರ ಮಾಡಿ ಅವಳನ್ನ ಕೊಲೆ ಮಾಡಿ ಅರೆಸ್ಟ್ ಆಗಿದ್ದ. ಆಮೇಲೆ ಜೈಲಿಗೆ ಹೋಗಿ 5 ವರ್ಷ ಶಿಕ್ಷೆಯನ್ನು ಕೂಡ ಅನುಭವಿಸಿ ಬೇಲ್ ಮೇಲೆ ಹೊರಗಡೆ ಬಂದಿದ್ದ. 2018ರಲ್ಲಿ ಹೊರಗಡೆ ಬಂದಂತ ಇವನು ತಾನು ರಿಲೀಸ್ ಆದ್ಮೇಲೆ ಮುಂದಿನ 6 ತಿಂಗಳಲ್ಲಿ ಇಂಥ ವಿಕೃತ ಕೆಲಸವನ್ನ ಮಾಡಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ರು. ಇಂಥವ್ರಿಗೆಲ್ಲ ಕಾನೂನು ಅನ್ನೋದು ತುಂಬಾ ಸಡಿಲವಾಗಿದೆ. ಕಾನೂನು ಸ್ವಲ್ಪ ಬಿಗಿಯಾಗಿ ಇಂಥವ್ರಿಗೆ ಹೆಚ್ಚಿನ ಶಿಕ್ಷೆ ಸಿಕ್ಕಿದ್ರೆ ಇವರಿಂದ ಮೇಲಿಂದ ಮೇಲೆ ಇಂಥ ಅನ್ಯಾಯಗಳು ಆಗೋದು ತಪ್ಪುತ್ತೆ. ಇಂಥವ್ರನ್ನ ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ಹೊರಗಡೆ ಬಿಡೋದು ಅಪರಾಧ. ಇಂಥವ್ರಿಗೆ ಒಂಚೂರು ಕೂಡ ಕನಿಕರ ತೋರಿಸದೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕು ಅಂತ ಅಲ್ಲಿನ ನ್ಯಾಯವಾದಿಯಾದಂಥ ವೈಭವರವರು ಕೋರ್ಟ್ನಲ್ಲಿ ವಾದ ಮಾಡಿದ್ರು. ಅವರ ವಾದಕ್ಕೆ ನ್ಯಾಯ ಸಂದು ಜೂನ್ 3ನೇ ತಾರೀಕು ಈ ಚಿನ್ನತಂಬಿಗೆ ಅಲ್ಲಿಯ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಿತು. ವೀಕ್ಷಕರೇ, ಇಂಥ ಘಟನೆಗಳು ಜಾಸ್ತಿಯಾಗಿರೋದ್ರಿಂದ ಹೆಣ್ಮಕ್ಳ ಪೋಷಕರು ಸದಾ ಭಯದಲ್ಲಿ ಬದುಕಬೇಕಾದಂತ ಅನಿವಾರ್ಯ ಸ್ಥಿತಿ ಇಲ್ಲಿ ಎದುರಾಗಿದೆ. ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ತುಂಬಾ ಜಾಗೃತೆಯನ್ನ ವಹಿಸಿ. ಇದ್ರ ಜೊತೆ ನಿಮ್ಮ ಮನೇಲಿರುವಂತ ಗಂಡ್ಮಕ್ಳಿಗೆ ಅವರು ಇತರ ಹೆಣ್ಮಕ್ಳ ಜೊತೆ ಯಾವ ರೀತಿ ವರ್ತಿಸಬೇಕು ಅಂತ ಚಿಕ್ಕಂದಿನಿಂದಲೇ ಮೊದಲು ಕಲ್ಸ್ಕೊಡಿ. ಅದನ್ನ ಕೇಳಿ ಬೆಳೆದು ದೊಡ್ಡವರಾದ್ಮೇಲೆ ಅವರು ಕೂಡ ಸಂಸ್ಕಾರವಂತರಾಗಿ ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.